ನಾನು ಹಿಂಗೆ 10,000 ವರ್ಷ ಅಂತ ಹೇಳೋದು ನಾವು 10-12,000 ವರ್ಷ ನಾವೆಲ್ಲ ನಾಡಿಂದ ನಾಡಕ್ಕೆ ಬಂದು ಕೃಷಿ ಶುರು ಮಾಡ್ಕೋ, ಅಲ್ಲಿಂದ ಅಸಮಾನತೆ ಶುರುವಾಗುತ್ತೆ. ಸೊ ಈ ಅಸಮಾನತೆಗಳು ತಾಳೆ ಗರಿತರ 3,000 ವರ್ಷದಿಂದ ಆರ್ಯನವರು ಬಂದು ಅಲ್ಲೇ ವೈದಿಕ ಧರ್ಮ, ಅಲ್ಲೇ ವರ್ಣಾಶ್ರಮ ಧರ್ಮ, ಚತುರ್ವರ್ಣ ಸಂಸ್ಕೃತ ಇದೆ, ಅಲ್ಲಿ ಬರ್ತ್ಬೇಸ್ ತಾರತಮ್ಯ. ಆಮೇಲೆ 300-400 ವರ್ಷದ ಬಂಡವಾಳಶಾಹಿ ವ್ಯವಸ್ಥೆ, ಆಮೇಲೆ 100 ವರ್ಷದ ಈ ಒಂದು ಹಿಂದುತ್ವದ ವ್ಯವಸ್ಥೆ, ಮತ್ತೆ ಬೇರೆ ಒಂದು ರೀತಿಯ ಒಂದು 75 ವರ್ಷದ ಭಾಷೆ, ಒಂದರ ಮೇಲೆ ಒಂದು ತಾಳೆ ಗರಿತರ, ಒಂದರ ಮೇಲೆ ಒಂದು ಇದೆ. ತಾಳೆ ಗರಿ ಅಂದ್ರೆ ಒಂದು ಚಿಕ್ಕ, ಈ ಒಂದರ ಮೇಲೆ ಒಂದು ಹೆಣ್ಕೊಂಡ್ಬಿಟ್ಟಿದೆ, ಒಂದರ ಒಂದು ಸಂಪೂರ್ಣವಾಗಿ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಇಂಟರ್ ವೈಲ್ ಆಗುತ್ತೆ. ಸೊ ಅದನ್ನ ತೆಗೆದುಹಾಕಬೇಕು ಅಂದ್ರೆ ಹೆಂಗೆ? ಈ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಸಮಾಜಕ್ಕೋಸ್ಕರ ಒಂದು ಅಹಿಂಸಾತ್ಮಕವಾದ ಕ್ರಾಂತಿನ ಮಾಡ್ತೀವಿ. ಯಾಕಂದ್ರೆ ನೀವು ಕ್ಯಾಸ್ಟ್ ಸಿಸ್ಟಮ್ ಅಂತೀವಿ, ಜಾತಿ ವ್ಯವಸ್ಥೆದ ಬರ್ತ್ ಬೇಸ್ಡ್ ಸೋಷಿಯಲ್ ಆರ್ಡರ್ 100% ಸತ್ಯ. ಆದ್ರೆ ಅದಕ್ಕೂ ಆರ್ಥಿಕತೆಗೂ ಬಹಳ ಹತ್ತಿರದ ಸಂಬಂಧ. ಇವತ್ತು SC/STಗಳು 30% ಜನ, ಆದ್ರೆ ಬಡತನದಲ್ಲಿ ಯಾಕೆ 50-60% ಜನ SC/STನೇ. ಸೊ ಅದಕ್ಕೂ ಇದಕ್ಕೂ ಸಂಬಂಧ. ಮತ್ತೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾರು ಇವತ್ತು ಸರ್ಕಾರಿ ಶಾಲೆಗಳು ಓದಿ ಕನ್ನಡದಲ್ಲಿ ಓದ್ತಾ ಇರೋದು ಹೆಚ್ಚಾಗಿ ನಮ್ಮ ಬಹುಜನ SC/ST ಸ್ಟೂಡೆಂಟ್ಗಳೇ. ಮತ್ತೆ ಲಿಂಗ ತಾರತಮ್ಯದಲ್ಲಿ ಇವತ್ತಿನ ದಿನ ದೇವದಾಸಿ ಪದ್ಧತಿ ಆಗಿದ್ದು ಯಾರಿಗೆ? ದೇವದಾಸಿ ಪದ್ಧತಿ ಆಗಿದ್ದು ದಲಿತ ಮಹಿಳೆಯರಿಗೆ. ಸೊ ಎಲ್ಲಾ ನಿಟ್ಟಿನಲ್ಲೂ ಇದ್ದಾಗ ಇಡೀ ಅನ್ಯಾಯದ ವ್ಯವಸ್ಥೆ ಕಿತ್ತಾಕ್ಬಾರ್ದು. ಸೊ ನಾವು ಇದನ್ನ ಗುರುತಿಸಬೇಕು ಅಂದ್ರೆ ಯಾವ ಅನ್ಯಾಯಗಳಿದೆ, ಅದು ಪುರುಷ ಪ್ರಧಾನ ವ್ಯವಸ್ಥೆ 10,000 ವರ್ಷ, ಬ್ರಾಹ್ಮಣ್ಯ ವ್ಯವಸ್ಥೆ 3,000 ವರ್ಷ, ಬಂಡವಾಳಶಾಹಿ ವ್ಯವಸ್ಥೆ 400 ವರ್ಷ, ಈ ಭಾಷೆಯ ತಾರತಮ್ಯ ಎಲ್ಲ ಅಸಮಾನ ಹಿಂದುತ್ವದ 100 ವರ್ಷ, ಎಲ್ಲ ಒಂದರಿಂದ ಅಸಮಾನತೆಗಳು ಗುರುತಿಸಿ ಅದರ ವಿರುದ್ಧ ಪ್ರತಿರೋಧ ಅಂತ ಏನ್ ಹೇಳಿದ್ರೆ ಪ್ರತಿರೋಧ ಪಾಲಿಟಿಕ್ಸ್ ಮುಖಾಂತರ ಗುರುತಿಸಿ ಸಮಾಜ. ನಾನು ಹೇಳ್ತಿರೋದು ಹಿಂಗ್ ಮಾಡಬಹುದು, ಏನೇನ್ ಮಾಡಬಹುದು, ನಾವು ಮೂಲ ಗುರಿ ಸಮಾನತೆಯ ಸಮಾಜ. ಇದನ್ನು ನಾವು ವ್ಯವಸ್ಥಿತವಾದ ರಾಜಕೀಯವಾಗಿ ಅದನ್ನು ಪರಿವರ್ತನೆ ಮಾಡೋಕ್ಕಿಂತ ಮುಂಚೆ ಸಮಾಜದಲ್ಲಿ ಇಂಥ ಜಾಗೃತಿ ಮಾಡಬೇಕು. ಮತ್ತೆ ನಮಗೂ ಕೂಡ ತಲೆ ಹೋಗ್ಬೇಕು, ನಾವೇನ್ ಮಾಡಿಕೊಂಡಿದ್ವಿ ಮಾನಸಿಕವಾದ ಪರಿವರ್ತನೆ. ನಮ್ಮ ಗುರಿ ಇರೋದು ಮಾನಸಿಕ ಪರಿವರ್ತನೆ ಅಲ್ಲ. ನಮ್ಮ ಗುರಿ, ಯಾಕಂದ್ರೆ ನಾವು ಮಾನಸಿಕವಾದ ಪರಿವರ್ತನೆ ಎಲ್ಲರೂ ಮಾಡಕ್ಕಾಗಲ್ಲ. ನಾವು ಹೇಳೋದು ಹೇಳ್ತೀವಿ, ನಾವು ಬದುಕದು ಮಾಡ್ತೀವಿ, ಬಟ್ ಅವನು ಬದಲಾಯಿಸ್ಕೋಬೇಕು ಅಂದ್ರೆ ಅವನ ಮನಸ್ಸಿಂದಲೇ ಬರಬೇಕು. ಆದ್ರೆ ನಾವೇನ್ ಬದಲಾಯಿಸ್ಬೋದು ಗೊತ್ತಾ? ಅನ್ಯಾಯದ ವ್ಯವಸ್ಥೆ ಬದಲಾಯಿಸಿ ಸರಿ ಸಮಾನವಾಗಿ. ಇದು ವ್ಯಕ್ತಿಯ ಬದಲಾವಣೆ ಪರಿವರ್ತನೆ ಅಲ್ಲ, ವ್ಯವಸ್ಥೆಯ ಪರಿವರ್ತನೆ. ಸೊ ವ್ಯವಸ್ಥೆಯ ಪರಿವರ್ತನೆ ನಾವು ಮಾಡ್ಬೋದು. ಇವಾಗ ಬಾಬಾ ಸಾಹೇಬ್ ತಂದೆ ಬೇರೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಆದ್ರೆ ಅವರಿಗೆ ಎಲ್ಲರ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾರ? ಬೇರೆ ಬೇರೆ ಮನಸ್ಸುಗಳಿರುತ್ತೆ, ಬೇರೆ ಬೇರೆ ಸಿದ್ಧಾಂತಗಳಿರುತ್ತೆ. ಆದ್ರೆ ವ್ಯವಸ್ಥೆನ ನಾವು ಅಧಿಕಾರ ಬಂದು ಅದನ್ನ ದೊಡ್ಡಪಡಿಸಲಿಕ್ಕೆ ರಚನಾತ್ಮಕ ಯೋಜನೆಯಿಂದ ನ್ಯಾಯ ಒದಗಿಸಿ ಸಮಾಜ ಕಟ್ಟೋದು ನಮ್ಮ ಗುರಿ. ಸಮಾಜ ನಾವು ಯಾವತ್ತೂ ನೋಡಲ್ಲ. ಸಮಾಜ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗ್ಬೋದು, ಅವ್ರ ಮಕ್ಕಳಿಗೆ ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಆದ್ರೆ ಆ ಹಾದಿನ ನಾವು ನೋಡೋದ್ರೆ ಉತ್ತಮ ಸಮಾಜ, ಉತ್ತಮ ಕರ್ನಾಟಕ, ಉತ್ತಮ ಭಾರತ ಆಗುತ್ತೆ. ಸೊ ನಾವು ಎಲ್ಲ ಅಸಮಾನತೆಗಳನ್ನು ಗುರುತಿಸಿ ಅವರೆಲ್ಲ ಏನು ಹೆಣ್ಕೊಂಡಿರೋದು ಅರ್ಥ ಮಾಡ್ಕೊಂಡು ಇಡೀ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡ್ಕೊಂಡು ಅದರ ತಕ್ಕಂತೆ ಯೋಜನೆಗಳು ತಂದ್ರೆ ನಾವು ಇತಿಹಾಸದ ತಪ್ಪುಗಳನ್ನ ಸರಿಪಡಿಸಿ ಒಂದು ಸಮಾಜ ಕಟ್ಬೋದು ಅಲ್ವಾ? ಅದನ್ನ ಅರ್ಥ ಆಯ್ತಲ್ಲ ನಿಮಗೆ? ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಉತ್ತಮ ಸಮಾಜ ಕಟ್ಬೋದು. ಸೊ ಗುರುತಿಸ್ಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು, ಕಾಯ್ದೆ ಅದನ್ನೇ ಚಿಂತ.